ಇನ್ನೋವೇಟಿವ್ ಅಕಾಡೆಮಿಯ ಟೆಕ್ನಾಲಜಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗೆ ಸ್ವಾಗತ. ಕ್ಲೌಡ್ ಟೆಕ್ನಾಲಜೀಸ್ ಅಂದರೆ ಏನು ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಕೆಲವರಿಗೆ ಕ್ಲೌಡ್ ಟೆಕ್ನಾಲಜೀಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಕನ್ಫ್ಯೂಷನ್ ಇರುತ್ತೆ. ಇನ್ನು ಕೆಲವರಿಗೆ ಮಾರ್ಕೆಟಲ್ಲಿ ಕ್ಲೌಡ್ ಏನಕ್ಕೆ ಇಷ್ಟೊಂದು ಬಸಿಂಗಲ್ಲಿದೆ, ಯಾವುದೇ ಟೆಕ್ನಿಕಲ್ ಜಾಬ್ಸ್ ಇರೋರು ಕ್ಲೌಡ್ ಸ್ಕಿಲ್ಸ್ನ ಏನಕ್ಕೆ ಮ್ಯಾಂಡೇಟರಿ ಮಾಡ್ತಾ ಇದ್ದಾರೆ ಅಂತ ಕ್ವಶನ್ಸ್ ಇರುತ್ತೆ. ಕ್ಲೌಡ್ ಕಂಪ್ಯೂಟಿಂಗ್ನ ಒಂದು ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ, ಕಂಪನೀಸ್ IT ಇನ್ಫ್ರಾಸ್ಟ್ರಕ್ಚರ್ನ ಪರ್ಚೇಸ್ ಮಾಡಿ ಸೆಟಪ್ ಮಾಡಿ ಹೈ ಅವೈಲಬಿಲಿಟಿ ಮತ್ತು ಸ್ಕೇಲಬಿಲಿಟಿ ಮ್ಯಾನೇಜ್ ಮಾಡೋದು ಹೇಗೆ ಚಾಲೆಂಜಿಂಗ್ ಆಗಿರುತ್ತೋ, ಇಲ್ಲಿ ಬಜೆಟ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬೇಕಾಗುತ್ತೆ. ಇದ್ರ ಬದಲು ಸರ್ವಿಸ್ ಪ್ರೊವೈಡರ್ಸ್ನ ಮೂಲಕ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿರುವಂಥ ರಿಸೋರ್ಸಸ್ನ ಹೈಯರ್ ಮಾಡೋದನ್ನು ನಾವು ಕ್ಲೌಡ್ ಟೆಕ್ನಾಲಜೀಸ್ ಅಂತ ಹೇಳ್ಬೋದು. ಕ್ಲೌಡ್ ಟೆಕ್ನಾಲಜೀಸಿಂದ ಇರೋ ಬೆನಿಫಿಟ್ಸ್, ಫ್ಲೆಕ್ಸಿಬಿಲಿಟಿ, ಅಡ್ವಾಂಟೇಜಸ್ ಏನು ಅನ್ನೋದನ್ನು ನಾನು ನಿಮಗೆ ಈ ಒಂದು ಶಾರ್ಟ್ ಸ್ಟೋರಿಯ ಮೂಲಕ ಅರ್ಥ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಇನ್ನೋವೇಟಿವ್ ಮೀಟ್ ಮೈ ಫ್ರೆಂಡ್ ಮಯೂರ್. ಮಂಡ್ಯದ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಆಗಿರ್ತಾರೆ. ಕ್ಲೌಡ್ ಇಂಜಿನಿಯರ್ ಆಗಿ ಕೆಲಸ ಮಾಡಬೇಕು ಅನ್ನೋದು ಇವರ ಗೋಲ್ ಆಗಿರುತ್ತೆ. ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಇನ್ನೋವೇಟಿವ್ ಅಕಾಡೆಮಿಯ AWS ಸೊಲ್ಯೂಷನ್ಸ್ ಆರ್ಕಿಟೆಕ್ಟ್ ಆನ್ಲೈನ್ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಎನ್ರೋಲ್ ಆಗ್ತಾರೆ. ಟ್ರೈನಿಂಗ್ ಕಂಪ್ಲೀಟ್ ಆಗಿ ಕೆಲವೇ ತಿಂಗಳಲ್ಲಿ ಮಯೂರ್ ಬ್ಯಾಂಗ್ಳೂರ್ನ ಒಂದು ರೆಪ್ಯೂಟೆಡ್ ಕಂಪನಿಯಲ್ಲಿ ಜೂನಿಯರ್ ಅಸೋಸಿಯೇಟ್ ಆಗಿ ಕೆಲಸನ ಕ್ರ್ಯಾಕ್ ಮಾಡ್ತಾರೆ. ಸಿಕ್ಕಿದ ವಿಷಯ ಕೇಳಿ ಮನೆಯಲ್ಲೆಲ್ಲರೂ ಸಂತೋಷ ಪಡ್ತಾರೆ. ಆದರೆ ಮಯೂರ್ ಬ್ಯಾಂಗ್ಳೂರ್ಗೆ ರೀಲೋಕೇಟ್ ಆಗಬೇಕಾಗಿರುತ್ತೆ. ಉಳಿದಿರೋದು ಅದನ್ನ ಬ್ಯಾಂಗ್ಳೂರಲ್ಲಿ ಸ್ಟೇ ಮಾಡೋಕ್ಕೆ ಮಯೂರ್ ಮನೆ ಒಂದನ್ನು ಕಟ್ಟೋಕ್ಕೆ ಪ್ಲಾನ್ ಮಾಡ್ತಾರೆ. ಆದರೆ ಮನೆ ಕಟ್ಟೋಕ್ಕೆ ಬೇಕಾದಂಥ ಲ್ಯಾಂಡ್, ಅದಕ್ಕೆ ಮನೆ ಕಟ್ಟೋಕ್ಕೆ ಬೇಕಾದಂಥ ಬಜೆಟ್, ಪರ್ಮಿಷನ್ಸ್, ಹೀಗೆ ಹಲವಾರು ಚಾಲೆಂಜಸ್ಗಳು ಮಯೂರ್ಗೆ ಎದುರಾಗುತ್ತೆ. ಮನೆ ಕಟ್ಟೋಕ್ಕೆ ಬೇಕಾಗಿರುವಂಥ ಬಜೆಟ್ ಹಾಗೂ ಮನೆ ಕಂಪ್ಲೀಟ್ ಆಗೋವರೆಗೂ ಬೆಂಗಳೂರಲ್ಲಿ ಉಳ್ಕೊಳ್ಳೋವಂಥ ಜಾಗ ಮಯೂರ್ ಅರೇಂಜ್ ಮಾಡ್ಕೊಳ್ತಾರೆ. ಕೆಲವು ತಿಂಗಳ ನಂತರ ಮನೆಯೂ ಕಂಪ್ಲೀಟ್ ಆಗುತ್ತೆ. ಸೊ ಫೈನಲಿ ಮಯೂರ್ ಬೆಂಗಳೂರಲ್ಲಿ ಒಂದು ಮನೆ ಹಾಗೂ ಒಂದು ಕೆಲಸನ ಸೆಟಲ್ ಮಾಡ್ಕೊಳ್ತಾರೆ. 18 ತಿಂಗಳ ನಂತರ ಎಲ್ಲ ಚೆನ್ನಾಗಿ ನಡೀತಾನೆ ಇರುತ್ತೆ. ಸಡನ್ನಾಗಿ ಕಂಪ್ನಿ ಬಂದು ಮಯೂರ್ನ ಬಾಂಬೆಗೆ ರೀಲೋಕೇಟ್ ಆಗೋಕ್ಕೆ ಹೇಳ್ತಾರೆ. ಹಾಗಾದರೆ ಬೆಂಗಳೂರಲ್ಲಿರೋ ಮನೆ ಕತೆ ಏನಾಗುತ್ತೆ? ಬೆಂಗಳೂರಲ್ಲಿರೋ ಮನೆನ ಮಾರಬೇಕಾ, ಬೆಂಗಳೂರಲ್ಲಿರೋ ಮನೆ ರೆಂಟಿಗೆ ಕೊಡಬೇಕಾ, ಮುಂಬೈಯಲ್ಲಿ ಏನು ಅರೇಂಜ್ಮೆಂಟ್ಸ್ ಮಾಡ್ಕೊಬೇಕಾಗತ್ತೆ? ಸಿಕ್ಕಾಪಟ್ಟೆ ಚಾಲೆಂಜಸ್ ಇದೆ ಅಲ್ವಾ? ಇಷ್ಟೆಲ್ಲ ಕಷ್ಟ ಇಟ್ಕೊಂಡು ಬರೀ ಜಾಬ್ಗೋಸ್ಕರ ಮನೆ ಏನಕ್ಕೆ ಕಟ್ಟಬೇಕು? ಅದ್ರ ಬದಲು ರೆಂಟ್ ತೊಗೊಬೋದಲ್ವಾ? ಹೀಗೇನೆ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರೋ, ಕಂಪನೀಸ್ ಆ್ಯಂಡ್ ಆರ್ಗನೈಸೇಷನ್ಸ್ ಕೂಡ ಹೀಗೆ ಯೋಚನೆ ಮಾಡುತ್ತೆ. ಈ ಕಂಪನೀಸ್ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸ್ ಹತ್ರ ಆನ್ಲೈನಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ರೆಂಟಿಂಗ್ ಕಾನ್ಸೆಪ್ಟಲ್ಲಿ ಹೈಯರ್ ಮಾಡಿ ತಮ್ಮ ಅನ್ಪ್ರಿಡಿಕ್ಟಬಲ್ ಅಪ್ಲಿಕೇಶನ್ಸ್ನ ಸ್ಮೂತಾಗಿ, ಫ್ಲೆಕ್ಸಿಬಲ್ ಆಗಿ ಮತ್ತು ಕಾಸ್ಟ್ ಎಫಿಷಿಯೆಂಟಾಗಿ ರನ್ ಮಾಡ್ತಾರೆ. ಈ ಸ್ಟೋರಿಯಲ್ಲಿ ಹೇಗೆ ಮಯೂರ್ ರೆಂಟಿಂಗ್ ಕಾನ್ಸೆಪ್ಟಲ್ಲಿ ಸ್ಟೇ ಆಗೋದು ಕರೆಕ್ಟ್ ಅನಿಸ್ತಾ ಇದೆಯೋ, ಹಾಗೆ ಕಂಪನೀಸ್ಗೂ ಕ್ಲೌಡ್ ಸರ್ವಿಸ್ ಪ್ರೊವೈಡರ್ಸಿಂದ ಇನ್ಫ್ರಾಸ್ಟ್ರಕ್ಚರ್ನ ಹೈಯರ್ ಮಾಡಿ ಅವರ ಅನ್ಪ್ರಿಡಿಕ್ಟಬಲ್ ಅಪ್ಲಿಕೇಶನ್ಸ್ನ ಅವೈಲಬಿಲಿಟಿ ಮತ್ತು ಸ್ಕೇಲಬಿಲಿಟಿ ಮ್ಯಾನೇಜ್ ಮಾಡೋದು ಸ್ಮೂತಾಗಿರುತ್ತೆ. ಕ್ಲೌಡ್ ಟೆಕ್ನಾಲಜೀಸ್ ಹೇಗೆ ವರ್ಕ್ ಆಗುತ್ತೆ ಹಾಗೂ ಕ್ಲೌಡ್ ಟೆಕ್ನಾಲಜೀಸ್ ಜಾಬ್ ಮಾರ್ಕೆಟಲ್ಲಿ ಏನಕ್ಕೆ ಇಷ್ಟೊಂದು ಡಿಮ್ಯಾಂಡಿಂಗ್ ಇದೆ ಅಂತ ಈ ಒಂದು ಶಾರ್ಟ್ ವಿಡಿಯೋಲ್ಲಿ ನಿಮಗೆ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಹೋಪ್ ಈ ವಿಡಿಯೋಯಿಂದ ಕೆಲವರಿಗೆ ಸೊಲ್ಯೂಷನ್ ಸಿಕ್ಕಿದೆ ಅಂತ. ಮುಂದಿನ ಟೆಕ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು.